ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ನೀವಿವಾಗ ಕೇಳ್ತಾ ಇದ್ದೀರಿ ನೀನೇ ಬೇಕೆನಗೆ ಕಥಾ ಸರಣಿಯ 5ನೇ ಭಾಗವನ್ನು. ತಡ ಮಾಡದೆ ಕತೆಗೋಗೋಣ. ಪಾಠ ಕೇಳಲು ಮನಸ್ಸಿಲ್ಲದ ಅವನು ಎಲ್ಲರನ್ನೂ ಗಮನಿಸುತ್ತಾ ಕುಳಿತನು. ಪಕ್ಕವೇ ಕುಳಿತಿದ್ದ ರೋಹನ್ ಅವನನ್ನು ಮಾತನಾಡಿಸಲು ನೋಡಿದಾಗ, ಸುಮ್ಮನೆ ಪಾಠ ಕೇಳು ಮಗ ಎಂದು ಹೇಳಿ ಕಿಟಕಿಯತ್ತ ನೋಡುತ್ತಾ ಕುಳಿತನು. ಅಲೋಕ್ಗೆ ಓದಲು ಕ್ಲಾಸ್ ಅಟೆಂಡ್ ಮಾಡಲು ಇಷ್ಟವೇ ಇರಲಿಲ್ಲ. ಮನೆಯವರ ಒತ್ತಾಯಕ್ಕೆ ಮಣಿದು ಅವನು ಶಾಲೆಗೆ ಬರುತ್ತಿದ್ದನು. ಪಾಠದಲ್ಲಿ ಅಷ್ಟೇನೂ ಆಸಕ್ತಿ ವಹಿಸದ ಅವನಿಗೆ ರೋಹಿತ್ ತುಂಬಾನೇ ಸಹಾಯ ಮಾಡುತ್ತಿದ್ದ. ಅಲೋಕ್ ನೋಟ್ಸ್ ಎಲ್ಲ ಬಹುಪಾಲು ಮಾಡುತ್ತಿದ್ದವನು ರೋಹನ್ನೇ. ಎಕ್ಸಾಮ್ ಸಮಯದಲ್ಲೂ ಕೂಡ ಗೆಳೆಯನ್ನ ಕೈ ಬಿಟ್ಟಿರಲಿಲ್ಲ ರೋಹನ್. ಏನೋ ಒಂದು ಮಾಡಿ ಅವನು ಪಾಸ್ ಆಗುವಂತೆ ನೋಡಿಕೊಳ್ಳುತ್ತಿದ್ದ. ಅಲೋಕ್ ಹೊರಗೆ ನೋಡುತ್ತಾ ಕಳೆದು ಹೋಗಿದ್ದನು. ಅಲೋಕ್ ಎನ್ನುವ ಧ್ವನಿ ಇಡೀ ಕ್ಲಾಸ್ ರೂಮಲ್ಲಿ ಪ್ರತಿಧ್ವನಿಸಿತ್ತು. ಇಲ್ಲಿ ಪಾಠ ಮಾಡ್ತಾ ಇದ್ದೀನಿ, ನೀನೇನು ಮಾಡ್ತಾ ಇದೀಯಾ? ಕೋಪದಲ್ಲಿ ಕೇಳಿದರು ಟೀಚರ್. ತಲೆ ಆಡಿಸಿದವನು ಸುಮ್ಮನೆ ತಲೆ ಬಾಗಿಸಿ ಕುಳಿತನು. ಇಡೀ ಶಾಲೆಯಲ್ಲಿ ಎಲ್ಲ ಟೀಚರ್ಸ್ಗೂ ಅಲೋಕ್ನ ಬಗ್ಗೆ ತಿಳಿದಿತ್ತು. ಎಷ್ಟೇ ತಿದ್ದಲು ಯತ್ನಿಸಿದ್ದರೂ ಸಾಧ್ಯವಾಗಿರಲಿಲ್ಲ. ಕೊನೆಗೆ ಅವನಿಚ್ಛೆಯಂತೆಯೇ ಬಿಟ್ಟು ಬಿಟ್ಟಿದ್ದರು. ಅಲೋಕ್, ನೀನು ಮುಂದೆ ಇರೋ ಬೆಂಚಲ್ಲಿ ಬಂದು ಕುಳಿತುಕೋ ಎಂದರು ಟೀಚರ್. ನಾನು ಬರಲ್ಲ ಮೇಡಮ್. ಎದ್ದು ನಿಂತು ನಿರಾಕರಿಸಿದ ಅಲೋಕ್. ರೋಹನ್, ನೀನು ಬಂದು ಮುಂದೆ ಕುಳಿತುಕೋ ಎಂದರು ಟೀಚರ್. ಅಲೋಕ್ನನ್ನು ಒಮ್ಮೆ ದುರುಗುಟ್ಟಿ ನೋಡಿ. ರೋಹನ್ ಅಲೋಕ್ ಕಡೆ ನೋಡಿ ಮುಂದೆ ಹೋಗಿ ಕೃತಿ ಪಕ್ಕದಲ್ಲಿ ಕುಳಿತ. ಅಲೋಕ್ ಮುಖ ಬಿಗಿದು ಕೃತಿ ಮತ್ತು ರೋಹನ್ ನಡುವೆ ಹೋಗಿ ಕುಳಿತನು. ಅಲೋಕ್ ರೋಹನ್ ಇಲ್ಲದೆ ಕುಳಿತುಕೊಳ್ಳುವುದಿಲ್ಲ ಎಂದು ಮೇಡಮ್ಗೂ ಸಹ ಚೆನ್ನಾಗಿ ತಿಳಿದಿತ್ತು. ಆದ್ದರಿಂದ ಅವರು ರೋಹನ್ ಅನ್ನು ಮುಂದೆ ಕರೆದಿದ್ದರು. ಬುಕ್ ಓಪನ್ ಮಾಡು ಅಲೋಕ್ ಎಂದರು ಟೀಚರ್. ತಲೆ ಕೆರೆದುಕೊಂಡವನು ಯಾವ ಬುಕ್ಕು ಎಂದು ಅವರನ್ನೇ ಕೇಳಿದನು. ಟೀಚರ್ಗೆ ತುಂಬ ಕೋಪ ಬಂದಿತ್ತು. ನೀನು ಬುಕ್ ತಂದಿರಲ್ಲ ಅಂತ ನನಗೆ ಗೊತ್ತು ಅಲೋಕ್. ರೋಹನ್, ನಿನ್ನ ಬುಕ್ನ ಅವನ ಜೊತೆ ಶೇರ್ ಮಾಡು. ಪಾಠ ಕೇಳೋಕೆ ಇಷ್ಟ ಇಲ್ಲ ಅಂತ ಅಂದರೆ ಕ್ಲಾಸ್ಗೆ ಏನಕ್ಕೆ ಬರ್ತೀರಾ? ನಿಮ್ಮಿಂದ ಬೇರೆ ಮಕ್ಳಿಗೂ ತೊಂದರೆ ರೇಗಿದರು. ಅಲೋಕ್ ತಲೆ ಬಾಗಿಸಿದ. ಟೀಚರ್ ಪಾಠವನ್ನು ಮತ್ತೆ ಮುಂದುವರಿಸಿದರು. ಆದರೆ ಅಲೋಕ್ ಇನ್ನೂ ತನ್ನ ಪುಸ್ತಕದತ್ತ ಗಮನ ಹರಿಸಿರಲಿಲ್ಲ. 2 ಅಥವಾ 3 ಕ್ಲಾಸ್ಗಳ ನಂತರ ಮಧ್ಯಾಹ್ನ ಊಟ ಮುಗಿದ ತಕ್ಷಣ ಅಲೋಕ್ ಕ್ಲಾಸ್ ರೂಮಿನಿಂದ ನೇರವಾಗಿ ಫುಟ್ಬಾಲ್ ಮೈದಾನಕ್ಕೆ ಓಡಿದನು. ಅಲೋಕ್ಗೆ ಬ್ಯಾಸ್ಕೆಟ್ ಬಾಲ್ ಆಡಲು ತುಂಬ ಇಷ್ಟ. ಪ್ರತಿದಿನ ಮಧ್ಯಾಹ್ನ ಊಟದ ಸಮಯದಲ್ಲಿ ಅಭ್ಯಾಸ ಮಾಡಲು ಬ್ಯಾಸ್ಕೆಟ್ ಬಾಲ್ ಕೋರ್ಟ್ಗೆ ಮೊದಲು ಬರುತ್ತಿದ್ದವನು ಅವನೇ. ಅಲೋಕ್ ಅಜೇಯವಾಗಿದ್ದ ಕ್ರೀಡೆ ಬ್ಯಾಸ್ಕೆಟ್ ಬಾಲ್ ಆಗಿತ್ತು. ಅಲೋಕ್ ಕಾರಣದಿಂದಾಗಿ ಶಾಲೆಯು ಕಳೆದ 3 ವರ್ಷಗಳಿಂದ ಬ್ಯಾಸ್ಕೆಟ್ ಬಾಲ್ ಸ್ಪರ್ಧೆಗಳನ್ನು ಗೆಲ್ಲುತ್ತಿತ್ತು. ಮಗ, ನೀನು ಇಲ್ಲಿದೆಯಾ? ಬಾರೋ ಊಟ ಮಾಡೋಣ, ನನಗೆ ತುಂಬ ಹಸಿವಾಗ್ತಾ ಇದೆ ಎನ್ನುತ್ತಾ ಬಂದ ರೋಹನ್. ಬಂದೆ ಮಗ ಎಂದ ಅಲೋಕ್ ಬಾಲನ್ನು ನೆಲಕ್ಕೆ ಅಪ್ಪಳಿಸುತ್ತಾ ಹೇಳಿದನು. ರೋಹನ್ ಅಲ್ಲೇ ಕುಳಿತು ಅವನನ್ನು ನೋಡುತ್ತಿದ್ದ. ಇದು ಅವನ ನಿತ್ಯ ದಿನಚರಿಯಾಗಿತ್ತು. ಸ್ವಲ್ಪ ಸಮಯದ ನಂತರ ಅವರಿಬ್ಬರು ಕ್ಲಾಸ್ ರೂಮಿಗೆ ಹೋದರು. ಊಟ ಮಾಡಿದರು. ನಂತರ ಉಳಿದ ಕ್ಲಾಸ್ಗಳು ಮುಗಿದಾಗ ಮನೆ ಕಡೆ ನಡೆದರು. ಕೆಲವು ದಿನಗಳು ಕಳೆದವು. ಅಲೋಕ್ ಇನ್ನೂ ಹಾಗೆಯೇ ಇದ್ದ. ಅವನು ಕೃತಿಯ ಪಕ್ಕದಲ್ಲಿ ಮುಂದಿನ ಸಾಲಿನಲ್ಲಿ ಕುಳಿತುಕೊಳ್ಳಲು ಪ್ರಾರಂಭಿಸಿದ್ದ. ಅವನು ಅವಳೊಂದಿಗೆ ಸ್ನೇಹ ಬೆಳೆಸಲು ಬಯಸಿದ್ದ. ಕೃತಿ ಕೂಡ ಅವನೊಟ್ಟಿಗೆ ಸಲಿಗೆ ಸ್ನೇಹದಿಂದ ವರ್ತಿಸುತ್ತಿದ್ದಳು. ಕೃತಿ ತುಂಬ ಶಾಂತ ಸ್ವಭಾವದ ಹುಡುಗಿಯಾಗಿದ್ದಳು. ಇಲ್ಲಿಯವರೆಗೆ ಅವನು ತರಗತಿಯಲ್ಲಿ ಒಬ್ಬ ಹುಡುಗಿಯ ಜೊತೆ ಮಾತ್ರ ಸ್ನೇಹ ಬೆಳೆಸಿದ್ದನು. ಅವಳು ಕೃತಿಯೇ ಆಗಿದ್ದಳು. ಇಂದು ಸಹ ಅಲೋಕ್ ಕೃತಿಯ ಬಳಿ ಕುಳಿತಿದ್ದನು. ಟೀಚರ್ ಇನ್ನೂ ಬಂದಿರಲಿಲ್ಲ. ನೀನು ನನ್ನ ಜೊತೆ ಫ್ರೆಂಡ್ ಆಗ್ತೀಯಾ? ಅಲೋಕ್ ಧೈರ್ಯ ತಂದುಕೊಂಡು ಕೃತಿಯನ್ನು ಕೇಳಿದ. ಕೃತಿ ಅವನನ್ನು ನೋಡಿ ನಂತರ ಮುಗುಳ್ನಕ್ಕು ಒಂದು ಷರತ್ತಿನ ಮೇಲೆ ಎಂದಳು. ಏನದು ಎಂದ ಅಲೋಕ್. ಕೃತಿ ಮುಗುಳ್ನಕ್ಕಳು. ಮುಂದಿನ ವಾರ ಪರೀಕ್ಷೆ ಇದೆ. ಅದರಲ್ಲಿ ನೀನು ಪೂರ್ಣ ಅಂಕಗಳನ್ನ ಪಡೀಬೇಕು. ಸ್ವಲ್ಪ ಗಂಭೀರವಾಗಿ ಹೇಳಿದಳು. ನಾನು ಮಾರ್ಕ್ಸ್ ತಗೊಂಡಿಲ್ಲ ಅಂದರೆ? ಅಲೋಕ್ ಮೆಲ್ಲಗೆ ಕೇಳಿದನು. ನಿನ್ನ ಫ್ರೆಂಡ್ಶಿಪ್ ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ನಾನು, ಕೃತಿ ಹೇಳಿದಳು. ಹಾಗೆ ಹೇಳಿ ತನ್ನ ಪುಸ್ತಕದತ್ತ ಗಮನ ಹರಿಸಿದಳು ಕೃತಿ. ಅಲೋಕ್ ಸ್ವಲ್ಪ ಹೊತ್ತು ಅವಳನ್ನೇ ನೋಡಿ ಹಾಗೆಯೇ ಮೇಜಿನ ಮೇಲೆ ತಲೆ ಇಟ್ಟು ಕಣ್ಣು ಮುಚ್ಚಿದನು. ಸ್ವಲ್ಪ ಸಮಯದ ನಂತರ ಟೀಚರ್ ಬಂದರು. ಮಧ್ಯಾಹ್ನದ ಊಟದ ನಂತರ ಅಲೋಕ್ ಆಟದ ಮೈದಾನಕ್ಕೆ ಹೋಗಿ ಹುಲ್ಲಿನ ಮೇಲೆ ಕುಳಿತನು. ರೋಹನ್ ಅವನ ಪಕ್ಕದಲ್ಲಿ ಕುಳಿತು, ನೀನಿಲ್ಲೇನು ಮಾಡ್ತಾ ಇದೀಯಾ? ಇವತ್ತು ಬ್ಯಾಸ್ಕೆಟ್ ಬಾಲ್ ಪ್ರಾಕ್ಟೀಸ್ ಮಾಡಲ್ವಾ ನೀನು ಎಂದು ಕೇಳಿದನು.
ಅಲೋಕ್ ನಿರಾಕರಿಸುತ್ತಾ ತಲೆ ಅಲ್ಲಾಡಿಸಿದ. ಅಲೋಕ್ ಮುಖವನ್ನು ನೋಡಿದ ರೋಹನ್, ಏನಾಯ್ತು ನಿನಗೆ, ಯಾಕೆ ಇಷ್ಟೊಂದು ಬೇಜಾರಲ್ಲಿ ಕುಳ್ತಿದ್ಯಾ ಎಂದು ಕೇಳಿದ. ನಾನು ಅವಳ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಮಗ, ಆದರೆ ಅವಳ ಪರೀಕ್ಷೆಯಲ್ಲಿ ಫುಲ್ ಮಾರ್ಕ್ಸ್ ತಗೋಬೇಕು ಅಂತ ಹೇಳಿದಾಳೆ, ನನ್ನ ಕೈಲಿ ತಗೊಳಕ್ಕಾಗುತ್ತಾ ಎಂದು ಅಲೋಕ್ ಹೇಳಿದನು. ರೋಹನ್ ಕೋಪದಿಂದ, ಆ ಮಾಟಗಾತಿ ಸ್ನೇಹ ಮಾಡೋ ಅಗತ್ಯ ಇಲ್ಲ, ನಾನು ನಿನ್ನ ಫ್ರೆಂಡು, ನೀನು ಬೇರೆಯವ್ರ ಸ್ನೇಹ ಯಾಕೆ ಮಾಡಬೇಕು ಎಂದ. ನನಗೆ ಅವಳ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅನ್ನಿಸ್ತಾ ಇದೆ ಮಗ ಎಂದನು ಅಲೋಕ್. ಸರಿ, ಈ ಎಕ್ಸಾಮಲ್ಲಿ ಫುಲ್ ಮಾರ್ಕ್ಸ್ಗಳನ್ನ ಪಡೆದು ಅವಳೊಂದಿಗೆ ಸ್ನೇಹ ಬೆಳೆಸು, ಆದರೆ ನಾನು ನಿನಗೆ ಸಹಾಯ ಮಾಡೋದಿಲ್ಲ, ನಾನು ನನ್ನ ಸ್ನೇಹಿತನ ಯಾರೊಂದಿಗೂ ಹಂಚ್ಕೊಳ್ಳೋದಿಲ್ಲ ಎಂದು ರೋಹನ್ ಎದ್ದು ಅಲ್ಲಿಂದ ಹೊರಟು ಹೋದ. ಅಲೋಕ್ ಅಲ್ಲೇ ಕುಳಿತು ಯೋಚಿಸುತ್ತಿದ್ದ, ಏನು ಮಾಡಬೇಕು, ಹೇಗೆ ಓದಬೇಕು. ಅವನ ಬಳಿ ಏನೂ ಇರಲಿಲ್ಲ, ನೋಟ್ಸ್ ಸಹ ಇರಲಿಲ್ಲ, ಅವನಿಗೆ ಏನೂ ತಿಳಿದಿರಲಿಲ್ಲ. ರೋಹನ್ ಯಾವಾಗಲೂ ಸಹಾಯ ಮಾಡುತ್ತಿದ್ದ, ಈಗ ಅವನು ಕೂಡ ಸಹಾಯ ಮಾಡದೆ ಕೈ ಚೆಲ್ಲಿದ್ದ. ಹೀಗೆ ಯೋಚಿಸುತ್ತಾ ಕುಳಿತಿದ್ದವನ ಬಳಿ ಕೃತಿ ಬಂದು ನಿಂತಳು. ಈ ನೋಟ್ಸ್ ತಗೋ, ನಿನಗೆ ಹೆಲ್ಪ್ ಆಗ್ಬೋದು ಎಂದು ಕೆಲವೊಂದು ಪುಸ್ತಕಗಳನ್ನು ಅವನ ಮುಂದೆ ಹಿಡಿದಳು. ಆ ಪುಸ್ತಕಗಳನ್ನು ಪಡೆದವನು ನಗುತ್ತಾ ಥ್ಯಾಂಕ್ಸ್ ಎಂದ. ಕೃತಿ ಮುಗುಳ್ನಗುತ್ತಾ ಹೊರಟು ಹೋದಳು. ಅವಳು ಮರೆಯಾಗುವವರೆಗೂ ಅಲೋಕ್ ಅವಳನ್ನೇ ನೋಡುತ್ತಾ ನಿಂತಿದ್ದ. ಹೀಗೆ ಒಂದು ವಾರ ಕಳೆಯಿತು. ಪರೀಕ್ಷೆ ಮುಗಿದಿತ್ತು. ಇಂದು ಟೀಚರ್ಸ್ ಪರೀಕ್ಷಾ ಪತ್ರಿಕೆಗಳನ್ನು ಹಿಂತಿರುಗಿಸಲಿದ್ದರು. ಮೊದಲ ಬಾರಿಗೆ ಅಲೋಕ್ ಪೂರ್ಣ ಅಂಕಗಳನ್ನು ಪಡೆಯುತ್ತಾನೋ ಇಲ್ಲವೋ ಎಂಬ ಚಿಂತೆಯಲ್ಲಿದ್ದ. ಅವನು ವಾರವಿಡೀ ತುಂಬ ಕಷ್ಟಪಟ್ಟು ಓದಿದ್ದನು. ಎಲ್ಲ ತರಗತಿಗಳಿಗೂ ಪೂರ್ಣ ಗಮನದಿಂದ ಹಾಜರಾಗಿದ್ದನು. ಶಿಕ್ಷಕರು ಎಲ್ಲರಿಗೂ ಪರೀಕ್ಷಾ ಪತ್ರಿಕೆಗಳನ್ನು ಹಂಚಿದರು. ಮೊದಲ ಬಾರಿಗೆ ಅಲೋಕ್ನನ್ನು ಹೊಗಳಿದರು. ಅವನು ತುಂಬ ಚೆನ್ನಾಗಿ ಎಕ್ಸಾಮ್ ಬರೆದಿದ್ದನು. ಅಲೋಕ್ ತನ್ನ ಪತ್ರಿಕೆಯನ್ನು ನೋಡಿದಾಗ ಅವನಿಗೆ 5 ಅಂಕಗಳು ಕಡಿಮೆ ಬಂದಿದ್ದವು. ಅವನು ನಿರಾಶೆಯಿಂದ ಕೈಚೆಲ್ಲಿ ಕುಳಿತನು. ಕೃತಿಯೊಂದಿಗೆ ಸ್ನೇಹ ಬೆಳೆಸುವ ಈ ಅವಕಾಶ ತಪ್ಪಿ ಹೋಗಿತ್ತು. ರೋಹನ್ಗೆ ತುಂಬ ಸಂತೋಷವಾಗಿತ್ತು. ಅಲೋಕ್ ಕೃತಿಯೊಂದಿಗೆ ಸ್ನೇಹ ಬೆಳೆಸಲು ಸಾಧ್ಯವಾಗದ ಕಾರಣ ಅವನು ಮಾತ್ರ ಅಲೋಕ್ನ ಏಕೈಕ ಸ್ನೇಹಿತನಾಗೇ ಇರುವಂತೆ ಆಯುತ್ತೆನ್ನುವ ಖುಷಿ ಅವನದು. ಊಟದ ಸಮಯದಲ್ಲಿ ಅಲೋಕ್ ತರಗತಿಯಿಂದ ಹೊರಟು ಆಟದ ಮೈದಾನಕ್ಕೆ ಹೋಗಿ ಹುಲ್ಲಿನ ಮೇಲೆ ತಲೆಬಾಗಿ ಕುಳಿತನು. ರೋಹನ್ ಕೂಡ ಬಂದು ಅವನ ಪಕ್ಕದಲ್ಲಿ ಕುಳಿತನು. ರೋಹನ್ ಮುಗುಳು ನಗುತ್ತಾ, ಅವಳು ನಿನ್ನ ಜೊತೆ ಸ್ನೇಹ ಬೆಳೆಸ್ಕೊಳ್ದಿದ್ರೆ ಇಷ್ಟೊಂದು ಕಷ್ಟಪಟ್ಟು ಓದೋದೆಲ್ಲ ಅರ್ಥ ಏನೋ ಮಗ ಎಂದ. ಎಲ್ಲ ನಿನ್ನಿಂದನೇ ಆಯಿತು, ನನಗೆ ಪೂರ್ಣ ಅಂಕಗಳು ಬರ್ದಿರೋಕ್ಕೆ ನೀನೇ ಕಾರಣ, ದೇವ್ರ ಹತ್ರ ನೀನೇ ಪ್ರಾರ್ಥನೆ ಮಾಡ್ಕೊಂಡಿದ್ಯಾ ಅಲ್ವಾ ಎಂದನು ರೋಹನ್ಗೆ ಹೊಡೆಯುತ್ತಾ ಅಲೋಕ್. ರೋಹನ್ ನಗುತ್ತಾ, ಹೌದು ನಾನೇ ಮಾಡಿದೆ, ಏನಿವಾಗ ಎಂದ. ಅಲೋಕ್ ಏನಾದರೂ ಹೇಳುವ ಮೊದಲೇ ಹಿಂದಿನಿಂದ ಯಾರೋ ಅಲೋಕ್ ಎಂದರು. ಅಲೋಕ್ ಮತ್ತು ರೋಹನ್ ಹಿಂತಿರುಗಿ ನೋಡಿದಾಗ ಕೃತಿ ಅಲ್ಲಿ ನಿಂತು ಅಲೋಕ್ನನ್ನು ನೋಡಿ ನಗುತ್ತಿದ್ದಳು. ಕೃತಿ ಬಂದು ಅಲೋಕ್ ಪಕ್ಕದಲ್ಲಿ ಕುಳಿತಳು. ಕೃತಿ ಕೈ ಚಾಚಿ ನಗುತ್ತಾ ಫ್ರೆಂಡ್ಸ್ ಎಂದಳು. ಆಶ್ಚರ್ಯದಿಂದ ಅವಳನ್ನು ನೋಡುತ್ತಾ, ಆದರೆ ನನಗೆ ಪೂರ್ತಿ ಮಾರ್ಕ್ಸ್ ಬಂದಿಲ್ಲ ಎಂದು ಅಲೋಕ್ ಹೇಳಿದ. ಕೃತಿ ನನಗೆ ಗೊತ್ತು ಎಂದಳು. ಅಲೋಕ್ ಖುಷಿಯಿಂದ, ಹಾಗಾದರೆ ನೀನು ನನ್ನ ಜೊತೆ ಯಾಕೆ ಸ್ನೇಹ ಬೆಳೆಸ್ತಿದ್ಯಾ ಎಂದು ಕೇಳಿದನು. ನಿನಗೆ ಪೂರ್ತಿ ಅಂಕಗಳು ಬರೆದಿದ್ರೆ ಏನು, ನೀನು ಕಷ್ಟಪಟ್ಟು ಓದಿದ್ಯಾ ಅಲ್ವಾ, ಅಷ್ಟೇ ಸಾಕು, ನಿನಗೆ ಒಳ್ಳೆ ಅಂಕಗಳು ಕೂಡ ಬಂದಿದೆ ತಾನೇ ಎಂದಳು. ಅಲೋಕ್ ನಗುತ್ತಾ ಕೃತಿಯ ಕೈ ಹಿಡಿದ. ರೋಹನ್ ತಕ್ಷಣ, ಇದು ಮೋಸ, ಅವನು ಪೂರ್ಣ ಅಂಕಗಳು ಬಂದಿಲ್ಲ ಎಂದ. ನೀನು ಅಲೋಕ್ ಜೊತೆ ಫ್ರೆಂಡ್ಸ್ ಆಗಿರೋಕ್ಕೆ ಸಾಧ್ಯ ಇಲ್ಲ, ಅವನು ನನ್ನ ಸ್ನೇಹಿತ ಮಾತ್ರ ಅಷ್ಟೇ ಮೂತಿ ಉಬ್ಬಿಸಿದ ರೋಹನ್. ನಿನಗ್ಯಾಕಷ್ಟು ಅಸೂಯೆ, ಈಗ ನಾನು ಕೂಡ ಅಲೋಕ್ ಫ್ರೆಂಡ್, ನೀನೇನು ಮಾಡೋದಕ್ಕೂ ಸಾಧ್ಯ ಇಲ್ಲ ಎಂದಳು ಕೃತಿ. ರೋಹನ್ ಕೋಪಗೊಂಡು ಅಲ್ಲಿಂದ ಹೊರಟು ಹೋದನು. ಅಲೋಕ್ ಅವನನ್ನು ಕರೆಯುತ್ತಲೇ ಇದ್ದನು. ಆದರೆ ರೋಹನ್ ಕೇಳಿಸದವನಂತೆ ತಿರುಗಿ ಸಹ ನೋಡದೆ ಹೋಗಿಬಿಟ್ಟನು. ಅವನಿಗೆ ಕೋಪ ಬಂತು ಎಂದಳು ಕೃತಿ. ಹೀಗಾಗಿದ್ದಾನೆ ಅಷ್ಟೇ, ಆಮೇಲೆ ಸರಿ ಹೋಗ್ತಾನೆ ಬಿಡು ಎಂದನು ಅಲೋಕ್. ಇಬ್ಬರು ತರಗತಿಗೆ ಬಂದಾಗ ರೋಹನ್ ಮೇಜಿನ ಮೇಲೆ ತಲೆ ಇಟ್ಟು ಕುಳಿತಿದ್ದ. ಅಲೋಕ್ ರೋಹನ್ ಭುಜದ ಮೇಲೆ ಕೈ ಇಟ್ಟು, ಬಾ ಮಗ ಊಟ ಮಾಡೋಣ ಎಂದ. ರೋಹನ್ ತಲೆಯನ್ನು ಸ್ವಲ್ಪ ಮೇಲೆತ್ತಿ, ನೀನು ಹೊಸ ಫ್ರೆಂಡ್ ಜೊತೆ ಮಾಡು, ನನಗೆ ಹಸಿವಿಲ್ಲ ಎಂದ. ಆದರೆ ನೀನಿಲ್ಲದೆ ನಾನು ಊಟ ಮಾಡಲ್ಲ ಕಣೋ ಎಂದು ಅಲೋಕ್ ಹೇಳಿದನು. ರೋಹನ್ ಏನೂ ಉತ್ತರಿಸಲಿಲ್ಲ.
ಯಾಕೋ ಒಳ್ಳೆ ಚೈಲ್ಡ್ ಥರ ಆಡ್ತಾ ಇದೆಯಾ, ನನ್ಗೆ ಹಸುವಾಗ್ತಾ ಇದೆ ಮಗ ಎಂದ ಅಲೋಕ್. ರೋಹನ್ ಏನೂ ಪ್ರತಿಕ್ರಿಯಿಸಲಿಲ್ಲ. ಅಲೋಕ್ ಕೃತಿಯತ್ತ ನೋಡಿ, ನೀನು ಊಟ ಮಾಡು, ನನಗೆ ಊಟ ಬೇಡ ಎಂದ. ಅಲೋಕ್ ಕೃತಿಯತ್ತ ಕಣ್ಣು ಮಿಟುಕಿಸಿ ರೋಹನ್ ಬಳಿಗೆ ಹೋಗಿ ಮೇಜಿನ ಮೇಲೆ ತಲೆ ಇಟ್ಟನು. ರೋಹನ್ ತಲೆ ಎತ್ತಿ ನೋಡಿದನು. ದೀರ್ಘ ಉಸಿರು ಬಿಟ್ಟವನು ತನ್ನ ಬಾಕ್ಸ್ ತೆಗೆದುಕೊಂಡು, ನನಗೂ ಹಸುವಾಗಿದೆ ಎಂದನು. ಅಲೋಕ್ ಅವನನ್ನು ನೋಡಿ ಮುಗುಳ್ನಕ್ಕು ತನ್ನ ಬಾಕ್ಸ್ ತೆಗೆದು ಇಷ್ಟೊತ್ತು ನಿಂತು ನಾಟಕ ನೋಡುತ್ತಿದ್ದ ಕೃತಿಗೆ ಕುಳಿತುಕೊಳ್ಳಲು ಸನ್ನೆ ಮಾಡಿದನು. ಕೃತಿ ಬಂದು ಅಲೋಕ್ ಪಕ್ಕದಲ್ಲಿ ಕುಳಿತಳು. ಮೂವರು ಊಟ ಮಾಡಿದರು. ಆದರೆ ಒಬ್ಬರು ಮಾತನಾಡಲಿಲ್ಲ. ತರಗತಿಗಳು ಮುಗಿದಾಗ ಅಲೋಕ್ ಕೃತಿಯನ್ನು ತನ್ನೊಂದಿಗೆ ಬರಲು ಹೇಳಿದನು. ಆದರೆ ರೋಹನ್ ಆಗಲೇ ಹೊರಟು ಹೋಗಿದ್ದನು. ಅಲೋಕ್ ಅವನನ್ನು ಕರೆದನು. ಆದರೆ ಅವನು ನಿಲ್ಲಲಿಲ್ಲ. ಅವನಿಗೆ ನನ್ನಿಂದಾಗಿ ಕೋಪ ಬಂತು. ಕೃತಿ ಅಳುಮುಖ ಮಾಡಿ ಹೇಳಿದಳು. ಇಲ್ಲಿವರೆಗೆ ನಾವು ಒಬ್ರನ್ನೊಬ್ರು ಹೊರತುಪಡಿಸಿ ಬೇರೆ ಯಾರೊಂದಿಗೂ ಹೆಚ್ಚು ಸ್ನೇಹ ಬೆಳೆಸ್ಕೊಂಡಿರಲಿಲ್ಲ. ಆದ್ರಿಂದ ಅವನು ಸ್ವಲ್ಪ ಅಪ್ಸೆಟ್ ಆಗಿದ್ದಾನೆ. ಸರಿ ಹೋಗ್ತಾನೆ ಬಿಡು. ಅಲೋಕ್ ಅವಳ ಜೊತೆ ಹೆಜ್ಜೆ ಹಾಕುತ್ತಾ ಹೇಳಿದನು. ಇಬ್ಬರು ಹರಟೆ ಹೊಡೆಯುತ್ತಾ ಮನೆಗೆ ಮರಳಿದರು. ಒಬ್ಬರಿಗೊಬ್ಬರು ವಿದಾಯ ಹೇಳಿ ತಮ್ಮ ತಮ್ಮ ಮನೆಗಳಿಗೆ ಹೋದರು. ಸಂಜೆ ಅಲೋಕ್ ರೋಹನ್ ಮನೆಗೆ ಹೋಗಿ ನೇರವಾಗಿ ಅವನ ಕೋಣೆಗೆ ಹೋದನು. ರೋಹನ್ ತನ್ನ ಹಾಸಿಗೆಯ ಮೇಲೆ ಕುಳಿತು ಓದಿಕೊಳ್ಳುತ್ತಿದ್ದನು. ಅಲೋಕ್ ರೋಹನ್ ತಲೆಗೆ ಹೊಡೆದು, ಏಯ್ ಯಾಕೋ ನೀನಿವತ್ತು ಆಟ ಆಡೋಕೆ ಬರಲಿಲ್ಲ? ನಾನು ನಿನಗಾಗಿ ತುಂಬ ಟೈಮ್ ಕಾಯ್ತಿದ್ದೆ ಗೊತ್ತಾ ಎಂದ. ನೀನು ಇಲ್ಲಿಗೆ ಯಾಕೆ ಬಂದೆ? ನೀನು ಹೊಸ ಫ್ರೆಂಡ್ ಮನೆಗೆ ಹೋಗು ಎಂದನು ರೋಹನ್ ಕೋಪದಿಂದ. ಸ್ವಲ್ಪ ಹೊತ್ತು ಯೋಚಿಸಿದ ನಂತರ ಅಲೋಕ್ ಅಳುಮುಖ ಮಾಡಿ, ಸರಿ ನಾನೀಗ ಕೃತಿ ಜೊತೆಗಿನ ನನ್ನ ಸ್ನೇಹವನ್ನು ಬ್ರೇಕ್ ಮಾಡ್ತೀನಿ. ನೀನು ಸಂತೋಷವಾಗಿರ್ತೀಯಾ ಎಂದನು. ರೋಹನ್ ನಿರಾಶೆಯಿಂದ ತಲೆಬಾಗಿ ಕುಳಿತಿದ್ದ. ಅಲೋಕ್ ಕಡೆಗೆ ನೋಡಿದನು. ಅಷ್ಟೊಂದೆಲ್ಲ ಡ್ರಾಮಾ ಮಾಡೋ ಅಗತ್ಯ ಇಲ್ಲ. ಆ ಮಾಟಗಾತಿ ಜೊತೆಗಿನ ನಿನ್ನ ಫ್ರೆಂಡ್ಶಿಪ್ನ ಬ್ರೇಕ್ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲಪ್ಪ ಎಂದು ರೋಹನ್ ಹೇಳಿದನು. ಅಲೋಕ್ ಸಂತೋಷದಿಂದ, ನಿಜಾನಾ ಎಂದನು. ರೋಹನ್ ತಲೆಯಾಡಿಸಿದನು. ಅಲೋಕ್ ಅವನನ್ನು ಅಪ್ಪಿಕೊಂಡನು. ಇಬ್ಬರು ಮೈದಾನದತ್ತ ಹೊರಟು ಹೋದರು. ಕೆಲವು ದಿನಗಳು ಹೀಗೆಯೇ ಕಳೆದವು. ಆದರೆ ರೋಹನ್ ಮತ್ತು ಕೃತಿ ಇಬ್ಬರು ಮಾತನಾಡುತ್ತಿರಲಿಲ್ಲ. ಇಬ್ಬರು ಯಾವಾಗಲೂ ಜಗಳವಾಡುತ್ತಿದ್ದರು. ಅಲೋಕ್ ಮೊದಲಿಗೆ ಇಬ್ಬರ ಮೇಲೂ ತುಂಬ ಅಸಮಾಧಾನಗೊಂಡಿದ್ದ. ನಂತರ ಅವನೂ ಕೂಡ ಅದಕ್ಕೆ ಒಗ್ಗಿಕೊಂಡಿದ್ದ. ಯಾವಾಗಲಾದರೂ ರೋಹನ್ ಮತ್ತು ಕೃತಿ ಜಗಳ ಮಾಡಿದಾಗಲೆಲ್ಲ ಅಲೋಕ್ ಅಲ್ಲಿಂದ ಹೊರಟು ಹೋಗುತ್ತಿದ್ದ. 10ನೇ ತರಗತಿಯ ಪರೀಕ್ಷೆಗಳು ಹತ್ತಿರವಾಗುತ್ತಿದ್ದವು. ಆದ್ದರಿಂದ ಎಲ್ಲರೂ ಓದುವುದರಲ್ಲಿ ನಿರತರಾಗಿದ್ದರು. ಅಲೋಕ್ ಕೂಡ ಕೃತಿ ಜೊತೆ ಓದುವುದನ್ನು ಪ್ರಾರಂಭಿಸಿದನು. ಕ್ರಮೇಣ ಮೂವರು ಒಟ್ಟಿಗೆ ಓದುತ್ತಿದ್ದರು. ಇಂದೂ ಕೂಡ ಮೂವರು ಶಾಲಾ ಮೈದಾನದಲ್ಲಿ ಹುಲ್ಲಿನ ಮೇಲೆ ಕುಳಿತು ಮಾತನಾಡುತ್ತಿದ್ದರು. ಇವತ್ತು ನಾವು ನಮ್ಮ ಮನೇಲಿ ಓದೋಣ್ವಾ ಎಂದಳು ಕಣ್ಣರಳಿಸಿ ಕೃತಿ. ಅಲೋಕ್ ಏನನ್ನೋ ಹೇಳುವ ಮೊದಲೇ ರೋಹನ್, ಇಲ್ಲ, ನಾನು ನಮ್ಮ ಮನೇಲಿ ಓದ್ತೀನಿ, ನಾನು ನಿಮ್ಮ ಮನೆಗೆ ಬರೋದಿಲ್ಲ ಎಂದ. ಅಯ್ಯೋ ಸರಿ ಬರಬೇಡ, ಅಲೋಕ್ ಮತ್ತು ನಾನಿಬ್ಬರು ನಮ್ಮ ಮನೇಲಿ ಓದ್ಕೊಳ್ತೀವಿ ಎಂದು ಮೂತಿ ತಿರುವಿದಳು ಕೃತಿ. ರೋಹನ್ ಕೋಪದಿಂದ, ಇಲ್ಲ, ಅವನು ನಿನ್ನ ಮನೆಗೆ ಬರಲ್ಲ ಎಂದ. ಕೃತಿ ಕೂಡ ಕೋಪದಿಂದ, ನೀನು ಯಾಕೊಳ್ಳೆ ಪೊಸೆಸಿವ್ ಹೆಂಡತಿ ಥರ ಬಿಹೇವ್ ಮಾಡ್ತಿದ್ಯಾ? ಅವನು ನಿನ್ನ ಗಂಡನಾ ಎಂದಳು. ರೋಹನ್, ಇದೆಲ್ಲ ಮಾತು ಬೇಕಾಗಿಲ್ಲ, ಅವನು ಬರೋದಿಲ್ಲ ಅಷ್ಟೆ ಎಂದ. ಕೃತಿ, ಅಲೋಕ್ ನೀನು ಬರ್ತೀಯಾ ಇಲ್ವಾ ಎಂದಳು. ಅಲೋಕ್ ಕಣ್ಣು ಮುಚ್ಚಿ ಆರಾಮವಾಗಿ ಮಲಗಿದ್ದ. ನೀವಿಬ್ಬರು ಡಿಸೈಡ್ ಮಾಡಿ ಆಮೇಲೆ ನನಗೆ ಹೇಳ್ರಪ್ಪ ಎಂದ. ಕೃತಿ, ನಾನು ನಿನ್ನನ್ನು ಆಮೇಲೆ ಮೀಟ್ ಮಾಡ್ತೀನಿ ಎಂದಳು. ಅವನು ನನ್ನ ಜೊತೆ ಇರ್ತಾನೆ ಎಂದನು ರೋಹನ್. ನೀನು ಕಬಾಬ್ನಲ್ಲಿ ಯಾಕೆ ಮೂಳೆ ಆಗೋಕೆ ಹೊರಟಿದ್ಯಾ ಎಂದಳು. ರೋಹನ್, ನಾನಲ್ಲ, ನೀನು ಆಲ್ರೆಡಿ ಆಗಿದ್ಯಾ ಎಂದ. ಕೃತಿ ಏನನ್ನೋ ಹೇಳುವ ಮೊದಲೇ ಅಲೋಕ್, ನೀವಿಬ್ಬರು ಸುಮ್ಮನಿರಿ ಪ್ಲೀಸ್, ನಾನು ನನ್ನ ಮನೇಲೇ ಓದ್ತೀನಿ, ಯಾರು ಬೇಕಾದರೂ ನಮ್ಮ ಮನೆಗೆ ಬರಬಹುದು ಎಂದ. ಇಬ್ಬರು ಏನು ಮಾತನಾಡದೆ ಸುಮ್ಮನೆ ಕುಳಿತರು. 10ನೇ ತರಗತಿಯ ಪರೀಕ್ಷೆಗಳು ಮುಗಿದಿದ್ದವು. ಕೃತಿ ಇಡೀ ಶಾಲೆಗೆ ಟಾಪರ್ ಆಗಿದ್ದಳು. ಅಲೋಕ್ ಮತ್ತು ರೋಹನ್ ಉತ್ತಮ ಅಂಕಗಳೊಂದಿಗೆ ಪಾಸ್ ಆಗಿದ್ದರು. ಅದೇ ರೀತಿ ಮೂವರು PUCಯಲ್ಲಿ ಕೂಡ ಉನ್ನತ ತರಗತಿಯಲ್ಲಿ ಉತ್ತೀರ್ಣರಾಗಿದ್ದರು. ಆದರೆ ರೋಹನ್ ಮತ್ತು ಕೃತಿ ಇನ್ನೂ ಜಗಳವಾಡುತ್ತಲೇ ಇದ್ದರು. ಈಗ ಅವರ ಕಾಲೇಜಿನ ಮೊದಲ ವರ್ಷವಾಗಿತ್ತು. ಅಲೋಕ್ ಮತ್ತು ಕೃತಿಯ ಸ್ನೇಹ ಇನ್ನಷ್ಟು ಆಳವಾಗಿತ್ತು.
ಅಲೋಕ್ಗೆ ರೋಹನ್ ಮತ್ತು ಕೃತಿ ಇಬ್ಬರು ಮುಖ್ಯವಾಗಿದ್ದರು. ಆದರೆ ಕೃತಿ ಬಹುಶಃ ಅಲೋಕ್ನ ಜೀವನದಲ್ಲಿ ಫ್ರೆಂಡ್ಗಿಂತ ಹೆಚ್ಚಾಗಿದ್ದಿರಬಹುದು. ಅಲೋಕ್ ಕೃತಿಯನ್ನು ಬಹುಶಃ ಇಷ್ಟಪಟ್ಟಿರಬಹುದು. ರೋಹನ್ಗೂ ಇದು ಚೆನ್ನಾಗಿ ತಿಳಿದಿತ್ತು. ಬಹುಶಃ ಕೃತಿಗೂ ಕೂಡ ಗೊತ್ತಿತ್ತು. ಈಗೀಗ ಕೃತಿ ಮತ್ತು ರೋಹನ್ ಒಬ್ಬರಿಗೊಬ್ಬರು ಒಗ್ಗಿಕೊಂಡಿದ್ದರು. ಅವರಿಬ್ಬರು ಜಗಳ ಮಾಡುವುದನ್ನು ಕಡಿಮೆ ಮಾಡಿದ್ದರು, ಆದರೆ ಸಂಪೂರ್ಣವಾಗಿ ನಿಲ್ಲಿಸಿರಲಿಲ್ಲ. ಅವಕಾಶ ಸಿಕ್ಕಾಗಲೆಲ್ಲ ಅಲೋಕ್ನನ್ನು ಒಟ್ಟಿಗೆ ಸೇರಿ ಕೀಟಲೆ ಮಾಡುತ್ತಿದ್ದರು. ಕಾಲೇಜಿನ ಮೊದಲ ದಿನ ಮೂವರು ಕ್ಯಾಂಟೀನಿನಲ್ಲಿ ಕುಳಿತು ಹರಟೆ ಹೊಡೆಯುತ್ತಿದ್ದರು. ಅಲೋಕ್ ಮತ್ತು ಕೃತಿ ಮಾತನಾಡುತ್ತಿದ್ದರೆ ರೋಹನ್ ಸುತ್ತಲೂ ನೋಡುತ್ತಿದ್ದ. ಅಲೋಕ್ ಅವನತ್ತ ನೋಡಿ, ಏನೋ ನೋಡ್ತಿದ್ಯಾ ಎಂದ. ರೋಹನ್ ಸುತ್ತಲೂ ನೋಡಿ, ನಾನು ಹುಡುಕ್ತಿದ್ದೀನಿ ಮಗ ಎಂದ. ಅಲೋಕ್ ಕೂಡ ಅವನು ನೋಡುತ್ತಲೇ ನೋಡುತ್ತಾ, ಏನನ್ನ ಎಂದನು. ನಾನು ನನಗಾಗಿ ಗೆಳತಿನ ಹುಡುಕ್ತಿದ್ದೀನಿ ಕಣೋ ಎಂದು ರೋಹನ್ ಮುಗ್ಧವಾಗಿ ಹೇಳಿದ. ಅಲೋಕ್ ಅವನನ್ನು ಆಶ್ಚರ್ಯದಿಂದ ನೋಡತೊಡಗಿದ. ಕೃತಿ ನಗುತ್ತಾ, ನಿನ್ನ ಮುಖ ನೋಡ್ಕೊಂಡಿದ್ಯಾ? ಯಾವ ಹುಡುಗಿ ಕೂಡ ನಿನ್ನ ಕಡೆ ಕಣ್ಣಾಯಿಸಲ್ಲ. ಇನ್ನು ನಿನ್ನ ಫ್ರೆಂಡ್ ಆಗೋದಂತೂ ದೂರದ ಮಾತು ಎಂದಳು. ರೋಹನ್ ಕೋಪದಿಂದ, ನನ್ನ ಮುಖ ನಿನ್ನ ಮುಖಕ್ಕಿಂತ ತುಂಬ ಚೆನ್ನಾಗಿದೆ. ನೀನು ಅನ್ಕೊಂಡ್ರೆ ಮಕ್ಕಳು ಕೂಡ ಭಯಪಡ್ತಾರೆ ದೆವ್ವ ಎಂದ. ಕೃತಿ ತಕ್ಷಣ ನಗುತ್ತಾ ರೋಹನ್ನ ಕೆನ್ನೆಯನ್ನು ತಟ್ಟಿ, ಅಯ್ಯೋ ನನ್ನ ಮುದ್ದಿನ ಗೆಳೆಯ, ನಿನಗೆ ಯಾಕೋ ಇಷ್ಟೊಂದು ಕೋಪ ಬರ್ತಿದೆ? ನಾವಿಬ್ರು ಒಟ್ಟಿಗೆ ಸೇರಿ ಉಡ್ಕೊಂಡ್ವಾ ಎಂದಳು. ರೋಹನ್ ಮುಗುಳ್ನಗುತ್ತಾ ತಲೆಯಾಡಿಸಿದ. ನಂತರ ಅವರಿಬ್ಬರು ಅಲ್ಲಿ ಕುಳಿತಿದ್ದ ಹುಡುಗಿಯರನ್ನು ನೋಡತೊಡಗಿದರು. ನಂತರ ಒಬ್ಬರನ್ನೊಬ್ಬರು ನೋಡಿಕೊಂಡು ಬೇಡ ಎನ್ನುವಂತೆ ತಲೆ ಅಲ್ಲಾಡಿಸಿದರು. ಅಲೋಕ್ ನಗುತ್ತಾ, ನೀವಿಬ್ರು ಏನು ಮಾಡ್ತಿದ್ದೀರಿ? ಇದು ಕಾಲೇಜ್, ಇಲ್ಲಿ ಗರ್ಲ್ ಫ್ರೆಂಡ್ ಸಿಗ್ತಾರಾ ಎಂದ. ರೋಹನ್ ಮತ್ತು ಕೃತಿ ಒಟ್ಟಿಗೆ ಹೇಳಿದರು, ಹಾಗಾದರೆ ನಾವು ಎಲ್ಲಿ ಹುಡ್ಕೋದು? ಮಗ, ನಿನಗೆ ಟೈಮ್ ಪಾಸ್ ಮಾಡೋಕ್ಕೀಗ ಹುಡುಗಿ ಬೇಕು ಅಲ್ವಾ ಎಂದ ಅಲೋಕ್. ರೋಹನ್ ತಕ್ಷಣ, ಇಲ್ಲ ಮಗ, ನನಗೊಬ್ಳು ಪರ್ಮನೆಂಟ್ ಜೀವನ ಸಂಗಾತಿ ಬೇಕು ಕಣೋ ಎಂದ ನುಲಿಯುತ್ತ. ಅಲೋಕ್ ನಗುತ್ತಾ, ಚಾನ್ಸೇ ಇಲ್ಲ ಬಿಡು ಮಗ ಎಂದ. ಯಾಕೋ ಆಗಂತ್ಯ, ನಾನು ಹುಡುಕ್ತೀನಿ ನೋಡು ಎಂದ. ಅಲೋಕ್ ಮುಗುಳ್ನಗುತ್ತಾ, ಅವಳನ್ನು ಹುಡ್ಕೋದು ಸ್ವಲ್ಪ ಕಷ್ಟ ಮಗ. ಈಗ ಯಾವ ಹುಡುಗಿಗೂ ಜೋಕರ್ ಜೊತೆ ಇರೋಕೆ ಇಷ್ಟ ಆಗಲ್ಲ. ಈಗ ನೀನು ಮುಖ ನೋಡದ ಕುರುಡು ಹುಡುಗಿಯನ್ನು ನೀನು ಹುಡುಕ್ಬೇಕಾಗುತ್ತೆ. ಅಲೋಕ್ ನಗಲು ಪ್ರಾರಂಭಿಸಿದನು. ಕೃತಿ ಕೂಡ ನಕ್ಕಳು ಅವನ ಮಾತಿಗೆ. ಇಬ್ಬರು ಐಫೈಗಳನ್ನು ವಿನಿಮಯ ಮಾಡಿಕೊಂಡರು. ರೋಹನ್ ಅವಳನ್ನೇ ಕೆಕ್ಕರಿಸಿ ನೋಡುತ್ತಿದ್ದನು. ರೋಹನ್ ಅವರತ್ತ ದಿಟ್ಟಿಸಿ ನೋಡಿ, ನಿಮ್ಮಿಬ್ರಿಗೂ ನಾನು ಜೋಕರ್ ಥರ ಕಾಣಿಸ್ತಾ ಇದ್ದೀನಾ ಎಂದ. ಅಲೋಕ್ ಮತ್ತು ಕೃತಿ ನಗುತ್ತಾ ಒಟ್ಟಿಗೆ ಹಾ ಎಂದರು. ರೋಹನ್ ಕೋಪದಿಂದ, ನಾನು ನಿನಗೆ ಜೋಕರ್ ಥರ ಕಾಣ್ತಾ ಇದ್ದೀನಿ ಅಲ್ವಾ? ಪರವಾಗಿಲ್ಲ ಅಲೋಕ್, ನಿನ್ನ ಕಣ್ಗಳು ಹಾಳಾಗಿವೆ. ನಾನು ಯಾವಾಗಲೂ ಹಾಗೇ ಅಂದ್ಕೊಳ್ತಾ ಇರ್ತೀನಿ ಎಂದು ಪೆಚ್ಚು ಮೋರೆ ಹಾಕಿ ಹೇಳಿದ. ಅಲೋಕ್ ರೋಹನ್ ಕಡೆಗೆ ದಿಟ್ಟಿಸಿ ನೋಡಿ, ಯಾಕೋ ಇಷ್ಟು ಪ್ಯಾನಿಕ್ ಆಗಿ ಹೇಳ್ತಾ ಇದೆಯಾ ಎಂದು ಕೇಳಿದನು. ರೋಹನ್ ಮುಗುಳ್ನಗುತ್ತಾ, ನನಗೆ ಒಳ್ಳೆ ಕಣ್ಣುಗಳಿದ್ರೆ ನಾನು ಮಾಟಗಾತಿ ಜೊತೆ ಪ್ರೀತಿಯಲ್ಲಿ ಬೀಳ್ತಾನೇ ಇರಲಿಲ್ಲ ಅಂದ. ಕೃತಿ ಆರಾಮವಾಗಿ ಕಾಫಿ ಇರುತ್ತಿದ್ದಳು. ರೋಹನ್ ಮಾತು ಕೇಳಿ ಅವಳಿಗೆ ಕೆಮ್ಮು ಬಂತು. ಅಲೋಕ್ ತಡವರಿಸುತ್ತಾ, ಕೃತಿ ಹುಷಾರು ಎಂದ. ಕೃತಿ ತಕ್ಷಣ, ನೆತ್ತಿಗೆರ್ತು ಅಷ್ಟೆ, ನಾನು ಲೈಬ್ರರಿಗೆ ಹೋಗಬೇಕು ಬಾಯ್ ಎಂದಳು. ಅಲೋಕ್ ಏನು ಹೇಳುವ ಮೊದಲೇ ಕೃತಿ ಅಲ್ಲಿಂದ ಹೊರಟು ಹೋದಳು. ಅಲೋಕ್ ರೋಹನ್ ಕಡೆಗೆ ನೋಡಿದನು. ರೋಹನ್ ಒಳಗೊಳಗೆ ನಗುತ್ತಿದ್ದನು. ಅಲೋಕ್ ಕೋಪದಿಂದ, ಯಾಕೋ ಹೀಗೆ ಮಾಡಿದೆ ಎಂದನು. ರೋಹನ್ ಜೋರಾಗಿ ನಗುತ್ತಾ, ಸೇಡ್ ತೀರಿಸ್ಕೊಂಡೆ ಮಗ ಎಂದ. ನಾನು ನಿನ್ನನ್ನು ಆಮೇಲೆ ನೋಡ್ಕೊಳ್ತೀನಿ ಎಂದು ಅಲೋಕ್ ಹೇಳಿದನು. ರೋಹನ್ ಏನೂ ಮಾತನಾಡಲಿಲ್ಲ. ಇಬ್ಬರು ಕ್ಲಾಸ್ ರೂಮಿನೊಳಗೆ ಹೋದರು. ಕೃತಿ ಆಗಲೇ ಅಲ್ಲಿ ಕುಳಿತಿದ್ದಳು. ಅವರು ಹೋಗಿ ಅವಳ ಅಕ್ಕಪಕ್ಕ ಕುಳಿತರು. ರೋಹನ್ ಮೃದುವಾಗಿ ಕೃತಿಗೆ ಮಾತ್ರ ಕೇಳುವಂತೆ, ಪರವಾಗಿಲ್ಲ, ಮಾಟಗತ್ತಿ ಕೂಡ ನಾಚಿಕೆ ಪಟ್ಕೊಡ್ತಾಳೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು, ಇಷ್ಟು ದಿನ ತಿಳಿದೇ ಇರಲಿಲ್ಲ ಎಂದ. ಕೃತಿ ರೋಹನ್ಗೆ ಮೊಣಕೈಯಲ್ಲಿ ತಿವಿದು, ಬಾಯಿ ಮುಚ್ಚು ಎಂದಳು. ರೋಹನ್ ಬಾಯಿಯ ಮೇಲೆ ಬೆರಳಿಟ್ಟು ಕುಳಿತ. ಕ್ಲಾಸ್ಗಳು ಮುಗಿದ ನಂತರ ಮೂವರು ಮನೆಗೆ ಹೋದರು. ಮರುದಿನ
ಮೂವರು ಕಾಲೇಜಿನ ಕಾರಿಡಾರ್ನಲ್ಲಿ ನಡೆಯುತ್ತಿದ್ದರು. ರೋಹನ್ ಮುಂದೆ ನಡೆಯುತ್ತಿದ್ದನು ಮತ್ತು ಅಲೋಕ್ ಮತ್ತು ಕೃತಿ ಅವನನ್ನು ಹಿಂಬಾಲಿಸುತ್ತಿದ್ದರು. ನಡೆಯುವಾಗ ರೋಹನ್, ನಾನು ಯೋಚಿಸ್ತಾ ಇದ್ದೆ, ಈ ಉರಿಮೂರ್ತಿ ಸಿದ್ದಪ್ಪನ್ ಬೋರಿಂಗ್ ಕ್ಲಾಸ್ ಕೇಳೋ ಬದಲು ನಾವು ಯಾಕೆ ಫಿಲಮ್ ನೋಡೋಕೆ ಹೋಗ್ಬಾರ್ದು ಅಂತ ಎಂದ. ಕೃತಿ ಏನನ್ನೋ ಹೇಳಲು ಬಾಯಿ ತೆರೆದಾಗ ಅಲೋಕ್ ಅವಳ ಬಾಯಿಯ ಮೇಲೆ ಕೈಯಿಟ್ಟು ಅವಳನ್ನು ಮೌನವಾಗಿರಲು ಸೂಚಿಸಿದನು. ಅಲೋಕ್ ಚೇಷ್ಟೆಯ ನಗುವಿನೊಂದಿಗೆ, ಆಹಾ, ಯಾಕೆ ಬೇಡ ಎಂದನು. ಕೃತಿ ಮೆಲ್ಲಗೆ, ಯಾಕೆ ನಗ್ತಿದ್ಯಾ ಎಂದಳು. ಅಲೋಕ್ ಅವಳತ್ತ ಕಣ್ಣು ಮಿಟಕಿಸಿದ. ರೋಹನ್ ಮುಂದೆ ನೋಡುತ್ತಾ ಏನೋ ಗೊಣಗುತ್ತಾ ನಡೆಯುತ್ತಿದ್ದ. ಅವನು ಕ್ಲಾಸ್ ತಲುಪಿದ ತಕ್ಷಣ ಅವನು ತಿರುಗಿ ನೋಡಿದಾಗ ಅವರು ಅವನ ಹಿಂದೆ ನಿಂತಿರುವುದನ್ನು ನೋಡಿದನು. ಅವರನ್ನು ನೋಡಿ ರೋಹನ್ ಕ್ಲಾಸ್ ಒಳಗೆ ಹೋದನು. ರೋಹನ್ ಹೋದ ತಕ್ಷಣ ಅಲೋಕ್ ಮತ್ತೆ ಮುಗುಳ್ನಕ್ಕು ನಿಧಾನವಾಗಿ ಹಿಂದಕ್ಕೆ ತಿರುಗಿ ಕೃತಿಯ ಕೈ ಹಿಡಿದುಕೊಂಡು ಕಾರಿಡಾರ್ನಲ್ಲಿ ಓಡಿದನು. ಕೃತಿ ಗೊಂದಲಕ್ಕೊಳಗಾಗಿದ್ದಳು. ಅವಳು ಅಲೋಕ್ನನ್ನೇ ದಿಟ್ಟಿಸಿ ನೋಡುತ್ತಿದ್ದಳು. ರೋಹನ್ ತರಗತಿಯೊಳಗೆ ಪ್ರವೇಶಿಸಿದ ಕೂಡಲೇ ಪ್ರಾಧ್ಯಾಪಕರು ಬಂದರು. ಬಾಗಿಲಿನ ಕಡೆಗೆ ನೋಡುತ್ತಾ ರೋಹನ್ ಮೆಲ್ಲಗೆ, ಈ ಇಬ್ರು ಎಲ್ಲಿಗೋದ್ರು? ಅವ್ರು ನನ್ನ ಜೊತೆನೆ ಬಂದ್ರು ಅಲ್ವಾ? ಅವ್ರು ನನ್ನನ್ನು ಬಲೆಗೆ ಬೀಳಿಸಿ ಹೊರಟೋದ್ರಾ? ಪಾಪಿಗಳು ಎಂದುಕೊಂಡ. ಸ್ವಲ್ಪ ದೂರ ನಡೆದ ನಂತರ ಅಲೋಕ್ ಕೃತಿಯ ಕೈಯನ್ನು ಬಿಟ್ಟು ಮೊಣಕಾಲುಗಳ ಮೇಲೆ ಕೈಗಳನ್ನು ಹೊತ್ತು ನಿಂತನು. ಸ್ವಲ್ಪ ಹೊತ್ತು ಅವನನ್ನೇ ನೋಡಿದ ನಂತರ ಕೃತಿ, ನಾವು ಅವನನ್ನ ಯಾಕೆ ಬಿಟ್ಟು ಬಂದ್ವು? ಪಾಪ ಅವನು ಎಂದು ಕೇಳಿದಳು. ಈಗ ಅವನು ಒಬ್ಬಂಟಿಯಾಗಿ ಆ ಮುಂಗೋಪದವನ ಬೋರಿಂಗ್ ಕ್ಲಾಸ್ಗೆ ಹೋಗೋದು ತುಂಬಾ ಖುಷಿ ಕೊಡುತ್ತೆ ನನಗೆ ಎಂದು ಅಲೋಕ್ ನಗುತ್ತಾ ಹೇಳಿದ. ಆದರೆ ಈ ತಪ್ಪು, ನಾವು ಅವನಿಗೆ ಮಾಡಬಾರ್ದಾಗಿತ್ತು, ಪಾಪ ಅವನು ಎಂದಳು. ಅದು ತಪ್ಪೇ ಅಲ್ಲ, ಅವನು ಪ್ರತಿದಿನ ನಮಗೆ ತೊಂದರೆ ಕೊಡ್ತಾನೆ. ಇವತ್ತು ನಮ್ಮ ಸರ್ದಿ, ಈಗ ಹೋಗೋಣ ಎಂದ ಅಲೋಕ್. ಕೃತಿ, ಅವನು ಕೋಪ ಮಾಡ್ಕೊಂಡಿರ್ತಾನೆ ಎಂದಳು. ನಾನು ಅವನನ್ನ ಸಮಾಧಾನ ಮಾಡ್ತೀನಿ ಬಿಡು, ಈಗ ಒಂದು ವಾಕ್ ಹೋಗೋಣ ಎಂದು ಅಲೋಕ್ ಅವಳ ಕೈ ಹಿಡಿದು ಮುಂದೆ ನಡೆದನು. ಕೃತಿ ಮತ್ತು ಅಲೋಕ್ ಕಾಲೇಜಿನಿಂದ ಹೊರಬಂದು ಸಿನಿಮಾ ನೋಡಲು ಹೋದರು. ನಂತರ ಒಟ್ಟಿಗೆ ಊಟ ಮಾಡಿ ಉಳಿದ ದಿನವನ್ನು ಸುತ್ತಾಡುತ್ತಾ ಕಳೆದರು. ತರಗತಿಗಳು ಮುಗಿದ ನಂತರ ರೋಹನ್ ಇಡೀ ಕಾಲೇಜನ್ನು ಒಂದು ಸುತ್ತು ಹಾಕಿ ಬಂದನು, ಅವರನ್ನು ಅರಸುತ್ತಾ. ಆದರೆ ಅವರಿಬ್ಬರು ಎಲ್ಲೂ ಕಾಣಲಿಲ್ಲ. ಅವರು ಸಿಗದಿದ್ದಾಗ ಮನೆಗೆ ಬಂದು ಹಾಸಿಗೆಯ ಮೇಲೆ ಮಲಗಿದನು. ಮರುದಿನ ಅಲೋಕ್ ಮತ್ತು ಕೃತಿ ಮನೆಯ ಹೊರಗೆ ರೋಹನ್ಗಾಗಿ ಕಾಯುತ್ತಿದ್ದರು. ಅಲೋಕ್ನ ಬೈಕ್ಗೆ ಒರಗಿಕೊಂಡು. ರೋಹನ್ ಅಸಮಾಧಾನಗೊಂಡಿರಬಹುದೆಂದು ಇಬ್ಬರು ಚಿಂತಿತರಾಗಿದ್ದರು. ಸ್ವಲ್ಪ ಸಮಯದ ನಂತರ ರೋಹನ್ ತನ್ನ ಬೈಕ್ನೊಂದಿಗೆ ಮನೆಯಿಂದ ಹೊರಬಂದು, ಹೋಗೋಣ ಎಂದು ಹೇಳಿದನು. ಕೃತಿ ಅಲೋಕ್ಗೆ ಮೆಲ್ಲನೆ ಹೇಳಿದಳು, ಅವನಿಗೇನಾಯ್ತು? ಅವನಿಗೆ ಯಾಕೆ ಕೋಪ ಬರ್ತಿಲ್ಲ? ಅಲೋಕ್ ಮೂತಿ ಸುಟ್ಟ ಮಾಡಿ ಭುಜ ಹಾರಿಸಿದ. ನಂತರ ಅವರಿಬ್ಬರು ರೋಹನ್ ಜೊತೆ ಕಾಲೇಜಿಗೆ ಹೊರಟರು. ಅವನು ಎಂದಿನಂತೆ ನಾರ್ಮಲ್ ಆಗಿ ವರ್ತಿಸುತ್ತಿದ್ದನು. ಅವನ ಆ ನಡೆ ಇಬ್ಬರಿಗೂ ತುಂಬಾ ವಿಚಿತ್ರವೆನಿಸಿತ್ತು. ಅವರು ಮೂವರು ಕ್ಯಾಂಟೀನ್ನಲ್ಲಿ ಕುಳಿತಿದ್ದರು. ರೋಹನ್ ಚಹಾ ಕುಡಿಯುತ್ತಾ ತನ್ನ ಫೋನನ್ನು ಸ್ಕ್ರಾಲ್ ಮಾಡುತ್ತಿದ್ದನು. ಕೃತಿ ಮತ್ತು ಅಲೋಕ್ ಅವನನ್ನು ಗಮನಿಸುತ್ತಿದ್ದರು. ರೋಹನ್ ಕಿರಿಕಿರಿಯಿಂದ, ನಿಮ್ಮ ಸಮಸ್ಯೆ ಏನು? ನೀವು ನನ್ನನ್ನೇ ಯಾಕೆ ನೋಡ್ತಾ ಇದ್ದೀರಾ ಎಂದ. ಕೃತಿ ಮತ್ತು ಅಲೋಕ್ ಒಬ್ಬರನ್ನೊಬ್ಬರು ನೋಡಿಕೊಂಡರು. ನಂತರ ಅಲೋಕ್ ಮೆಲ್ಲನೆ, ನೀನು ಕೋಪ ಮಾಡ್ಕೊಂಡಿದ್ಯಾ ಎಂದು ಕೇಳಿದನು. ಆರಾಮವಾಗಿ ಫೋನ್ ನೋಡುತ್ತಾ ರೋಹನ್, ಇಲ್ವಲ್ಲ, ಯಾಕೆ ಎಂದ. ನಿನ್ನೆ ನಿನ್ಗೆ ಹೇಳ್ದೆ ನಾವು ಕ್ಲಾಸ್ ಬಂಕ್ ಮಾಡಿ ನಿನ್ನನ್ನು ಬೋರಿಂಗ್ ಕ್ಲಾಸಲ್ಲಿ ಒಂಟಿಯಾಗಿ ಬಿಟ್ಟೋ ಅಲ್ವಾ? ಕೃತಿ ಹೇಳಿದಳು. ರೋಹನ್ ಅವರಿಬ್ಬರನ್ನು ನೋಡಿದನು. ಇಬ್ಬರು ದೊಡ್ಡ ಅಪರಾಧ ಮಾಡಿದವರಂತೆ ಮುಖ ಮಾಡಿ ಕುಳಿತಿದ್ದರು. ರೋಹನ್ ನಗುತ್ತಾ, ಇಲ್ಲ, ನನಗೆ ಕೋಪ ಇಲ್ಲ. ಆದರೆ ನಿಮ್ಮಿಬ್ರು ಮುಖಗಳು ನೋಡಿದ್ರೆ ನಗು ತಡೆಯೋಕೆ ಆಗ್ತಿಲ್ಲ ನನಗೆ ಎಂದ ರೋಹನ್ ಅವರಿಬ್ಬರನ್ನು ನೋಡಿ ನಗುತ್ತಿದ್ದ. ಅಲೋಕ್ ಕೋಪಗೊಂಡು ರೋಹನ್ಗೆ ತನ್ನ ಬ್ಯಾಗಿನಿಂದ ಹೊಡೆದು, ನೀನು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ಅನ್ಕೊಂಡ್ರೆ ಈಗ ನಮ್ಮನ್ನೇ ಗೇಲಿ ಮಾಡ್ತಿದ್ಯಾ ಎಂದು ಬೇಸರದಿಂದ ಹೇಳಿದನು. ಹೊರಡುವ ಮೊದಲು ರೋಹನ್ ನಗುತ್ತಾ, ನನಗೇನು ಕೋಪ ಬಂದಿಲ್ಲ,
ಎಂದು ಹೇಳಿದನು. ಕೃತಿ ಅಳುಮುಖ ಮಾಡಿ ಸಾರಿ ಕಣೋ ಎಂದಳು. ರೋಹನ್ ಎದ್ದು ನಿಂತು ತನ್ನ ಬ್ಯಾಗ್ ಎತ್ತಿಕೊಳ್ಳುತ್ತಾ ನಗುತ್ತಾ, ನಿಮ್ಮನ್ನ ನೋಡಿದ್ರೆ ನೀನು ನನ್ನ ಗೆಳೆಯನೊಂದಿಗೆ ಅಲ್ಲ, ನೀನ್ ಬಾಯ್ ಫ್ರೆಂಡ್ ಜೊತೆ ಕ್ಲಾಸ್ ಬಂಕ್ ಮಾಡಿದ್ಯಾ ಅಂತ ಅನ್ನೋ ಥರ ಕಾಣಿಸ್ತಿದೆ ಎಂದು ಹೇಳಿದ. ಕೃತಿ ಮತ್ತು ಅಲೋಕ್ ಏನಾದರೂ ಹೇಳುವ ಮೊದಲೇ ರೋಹನ್ ಗೇಟಿನ ಕಡೆಗೆ ಓಡಿದ. ಕೃತಿ, ರೋಹನ್, ನಾನು ನಿನ್ನನ್ನು ಬಿಡಲ್ಲ, ಅಲೋಕ್ ನನ್ನ ಗೆಳೆಯ ಅಲ್ಲ ಎಂದು ಕೂಗಿದಳು. ಇಂತಹದೇ ಮೋಜಿನ ವಾತಾವರಣದಲ್ಲಿ ಕೆಲವು ದಿನಗಳು ಕಳೆದವು. ಆ ದಿನ ಭಾನುವಾರ. ರೋಹನ್ ಒತ್ತಾಯದ ನಂತರ ಅಲೋಕ್ ಇಂದು ಕೃತಿಗೆ ಪ್ರಪೋಸ್ ಮಾಡಲು ಒಪ್ಪಿಕೊಂಡನು. ರೋಹನ್ ಅವರಿಬ್ಬರಿಗೂ ಒಂದು ರೆಸ್ಟೋರೆಂಟ್ ಬುಕ್ ಮಾಡಿದ್ದನು ಮತ್ತು ಅದರ ಇಡೀ ಉದ್ಯಾನವನವನ್ನು ಅಲಂಕರಿಸಿದನು. ಸಂಜೆ ರೋಹನ್ ಕೃತಿಗೆ ಕಾಲ್ ಮಾಡಿದಾಗ ಕೃತಿ ನಿದ್ದೆಯ ಧ್ವನಿಯಲ್ಲಿ ಹಲೋ ಎಂದಳು. ಸಮಯ ನೋಡುತ್ತಾ ರೋಹನ್, ಈ ಟೈಮಲ್ಲಿ ಮಲಗಿದೆಯೇನೆ ಸೋಮಾರಿ ಎಂದ. ಕೃತಿ ಕೋಪದಿಂದ, ನಿನಗೇನೋ ಪ್ರಾಬ್ಲಮ್ಮು ಎಂದಳು. ರೋಹನ್ ನಗುತ್ತಾ, ನಾನು ನಿನ್ನ ಜೊತೆ ಸ್ವಲ್ಪ ಕೆಲಸ ಇದೆಯಲ್ಲ ಎಂದ. ಕೃತಿ, ರೋಹನ್, ನಾನು ಮಲಗಿದ್ದೀನಿ, ನಾನೀಗ ಯಾವ ಕೆಲಸ ಮಾಡೋದಕ್ಕೂ ರೆಡಿ ಇಲ್ಲ ಎಂದಳು. ರೋಹನ್, ಪ್ಲೀಸ್ ಪ್ಲೀಸ್ ನನ್ನ ಮಾತು ಕೇಳೋ ಎಂದು ಗೋಗರೆದ. ಕೃತಿ, ಏನದು ಎಂದಳು. ರೋಹನ್, ಬೇಗ ರೆಡಿಯಾಗಿ ಹೊರಗೆ ಬಾ, ನಾನು ಕಾಯ್ತಿದ್ದೀನಿ ಎಂದ. ಕೃತಿ, ಯಾಕೆ ಎಂದಳು. ರೋಹನ್ ಕೋಪದಿಂದ, ಎಷ್ಟು ಪ್ರಶ್ನೆ ಕೇಳ್ತೀಯ ತಾಯಿ ನೀನು ಎಂದ. ಕೃತಿ, ಸಾರಿ, ನಾನು ಬರೋದಿಲ್ಲ ಎಂದಳು. ರೋಹನ್, ಲೂಸು, ಕೇಳು, ಇವತ್ತು ನಾವು ಹೊರಗೆ ಊಟ ಮಾಡ್ತಾ ಇದ್ದೀವಿ ಎಂದ. ಕೃತಿ, ಸಾರಿ ಎಂದು ಹೇಳಿ ಫೋನ್ ಕಟ್ ಮಾಡಿದಳು. ಅವಳು ರಾತ್ರಿ ರೋಹನ್ ಜೊತೆ ರೆಸ್ಟೋರೆಂಟ್ಗೆ ಬಂದಾಗ ರೆಸ್ಟೋರೆಂಟ್ ಸಂಪೂರ್ಣವಾಗಿ ಅಲಂಕರಿಸಲ್ಪಟ್ಟಿತ್ತು. ರೋಹನ್ ಕೋರಿಕೆಯ ಮೇರೆಗೆ ಕೃತಿ ಒಳಗೆ ಹೋದಳು ಮತ್ತು ರೋಹನ್ ಅಲ್ಲೇ ಉಳಿದನು. ಕತೆ ಹೇಳಿದ ನಂತರ ರೋಹನ್ ತಲೆಬಾಗಿ ಕುಳಿತಿದ್ದನು. ಆದ್ದರಿಂದ ದೀಕ್ಷಾ ಕೇಳಿದಳು, ಮುಂದೆ ಏನಾಯಿತು? ರೋಹನ್ ದೀರ್ಘವಾಗಿ ಉಸಿರು ತೆಗೆದುಕೊಂಡು, ನನಗೆ ಗೊತ್ತಿಲ್ಲ ಎಂದ. ದೀಕ್ಷಾಳಿಗೆ ಏನೂ ಅರ್ಥವಾಗಲಿಲ್ಲ. ಆದ್ದರಿಂದ ಅವಳು ಮತ್ತೆ, ನನಗೆ ಅರ್ಥ ಆಗಲಿಲ್ಲ ಎಂದಳು. ರೋಹನ್ ನೆಲವನ್ನು ದಿಟ್ಟಿಸಿ ನೋಡುತ್ತಾ ಹೇಳಿದ, ಆ ರಾತ್ರಿ ಕೃತಿ ಒಳಗೋದ ನಂತರ ನನ್ನ ತಾಯಿಯಿಂದ ನನಗೆ ಕಾಲ್ ಬಂತು. ನಮ್ಮ ಚಿಕ್ಕಮ್ಮ ಅವರು ಹೆಲ್ತ್ ಚೆನ್ನಾಗಿಲ್ಲ, ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ ಅಂತ. ನಾನು ತಕ್ಷಣ ಅಲ್ಲಿಗೆ ಹೋದೆ. ಆಮೇಲೆ ಅಮ್ಮ ಮತ್ತು ನಾನು ಚಿಕ್ಕಮ್ಮನ ಊರಿಗೆ ಹೋದ್ವು. ಅಲೋಕ್ ಮತ್ತು ಕೃತಿಗೆ ನಾನು ಹೋಗ್ತಾ ಇದ್ದೀನಿ ಅಂತ ಮೆಸೇಜ್ ಮೂಲಕ ತಿಳಿಸಿದ್ದೆ. ಅದರ ನಂತರ ನಾನು ಅವರಿಬ್ಬರೊಂದಿಗೆ ಮಾತಾಡಲಿಲ್ಲ ಮತ್ತು 2 ದಿನಗಳ ನಂತರ ನಾನು ಹಿಂತಿರುಗಿದಾಗ ಅವರಿಬ್ಬರು ಕಾಲೇಜ್ಗೆ ಹೋಗಿದ್ರು. ಆದ್ದರಿಂದ ನಾನು ಸಹ ಕಾಲೇಜ್ಗೆ ಹೋಗಿದ್ದೆ. ಆದರೆ ನಂತರ ಯಾರೂ ಊಹಿಸದ ಘಟನೆಯೊಂದು ಸಂಭವಿಸಿತು. ದೀಕ್ಷಾ ಗೊಂದಲದೊಳಿದ್ದಳು. ಅವಳು, ಏನಾಯಿತು ಎಂದಳು. ದೀರ್ಘವಾಗಿ ಉಸಿರು ತೆಗೆದುಕೊಳ್ಳುತ್ತಾ ರೋಹನ್, ನಾನು ಕಾಲೇಜ್ಗೆ ತಲುಪಿ ಅವರಿಬ್ಬರನ್ನ ಹುಡುಕ್ತಿದ್ದಾಗ ಕಾಲು ತುಳಿತ ಉಂಟಾಯಿತು. ಏನಾಯಿತು ಅಂತ ನಾನೊಬ್ಬ ಹುಡುಗನನ್ನು ಕೇಳಿದೆ. ಅವನು ಕೃತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ದ ಎಂದನು. ರೋಹನ್ ಕೆನ್ನೆಗಳಲ್ಲಿ ಕಣ್ಣೀರು ಹರಿಯಿತು. ಆದರೆ ದೀಕ್ಷಾ ಆಶ್ಚರ್ಯದಿಂದ ಅವನನ್ನೇ ದಿಟ್ಟಿಸುತ್ತಿದ್ದಳು. ದೀಕ್ಷಾ ಹಿಂಜರಿಯುತ್ತಾ, ಆದರೆ ಅವಳು ಹೀಗೆ ಯಾಕೆ ಮಾಡಿದ್ಲು ಎಂದಳು. ನನಗೆ ಗೊತ್ತಿಲ್ಲ. ನಾನು ಅಲ್ಲಿಗೆ ಹೋದಾಗ ಕೃತ್ಯ ಮೃತದೇಹ ಅಲ್ಲಿ ಬಿದ್ದಿತ್ತು. ಅವಳ ಮುಖ ಕೆಳಮುಖವಾಗಿ ಬಿದ್ದಿದ್ಲು. ಅವಳ ತಲೆ ಕೆಳಗಿಂದ ಬಹಳಷ್ಟು ರಕ್ತ ಹರಿತಿತ್ತು. ಅವಳಿಗೆ ಯಾಕೆ ಮಾಡಿದ್ಲು ಅಂತ ನನಗೆ ನಿಜಕ್ಕೂ ಅರ್ಥನೇ ಆಗಲಿಲ್ಲ. ಅವಳು ನನ್ನ ಕ್ಲೋಸ್ ಫ್ರೆಂಡ್. ಆದರೂ ಅವಳು ನನಗೆ ಏನನ್ನೂ ಹೇಳಿರಲಿಲ್ಲ. ಅಥವಾ ಅವಳಿಗೆ ನಾನು ಬೇಕಾದಾಗ ನಾನು ಅಲ್ಲಿ ಇರಲಿಲ್ವೇನೋ. ನಾನು ಅವಳನ್ನು ಉಳಿಸ್ಕೋಬೋದಾಗಿತ್ತೇನೋ. ಅವಳ ಸಮಸ್ಯೆಯನ್ನು ಅರ್ಥ ಮಾಡ್ಕೋಬೇಕಾಗಿತ್ತೇನೋ ನಾನು ಅಂತ ಅನ್ನಿಸ್ತು. ನನಗೆ ತುಂಬಾ ಗಿಲ್ಟ್ ಕಾಡುತ್ತೆ ಈಗಲೂ ಕೂಡ ಎಂದು ರೋಹನ್ ನಡೆದ ಘಟನೆಯನ್ನು ವಿವರಿಸಿದನು. ರೋಹನ್ನ ಧ್ವನಿ ಗದ್ಗದಿತಗೊಂಡಿತ್ತು. ಅವನು ಮುಖವನ್ನು ಕೈಯಲ್ಲಿ ಮರೆಮಾಡಿಕೊಂಡು ಕುಳಿತಿದ್ದನು. ದೀಕ್ಷಾ ಅವನಿಗೆ ನೀರು ಕೊಟ್ಟು ಅವನತ್ತ ನೋಡಿದಳು. ಅವಳು ಇನ್ನೂ ತಿಳಿದುಕೊಳ್ಳಲು ಬಯಸಿದ್ದು ತುಂಬ ಇತ್ತು. ರೋಹನ್ ಗ್ಲಾಸ್ ಕೆಳಗಿಟ್ಟು, ನೀನೇನು ಕೇಳಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ನನಗೆ ಗೊತ್ತು. ಇದೆಲ್ಲದರ ನಡುವೆ ಅಲೋಕ್ ಎಲ್ಲಿದ್ದ ಅಂತ ತಾನೇ, ಅದನ್ನೇ ತಾನೇ ನೀನು ಕೇಳಬೇಕು ಅಂದ್ಕೊಂಡಿರೋದು ಎಂದನು.
ದೀಕ್ಷಾ ಹೌದೆಂದು ತಲೆಯಾಡಿಸಿದಳು. ಆ ಟೈಮಲ್ಲಿ ಅವನು ಕ್ಲಾಸ್ನಲ್ಲಿದ್ದ. ಸುದ್ದಿ ಕೇಳಿ ಅವನು ಓಡಿ ಕೆಳಗೆ ಬಂದ. ಕೃತಿ ಆತ್ಮಹತ್ಯೆಯಿಂದ ನಾನು ಎಷ್ಟು ಆಘಾತಕ್ಕೊಳಗಾಗಿದ್ನೋ ಅವನು ಕೂಡ ಅಷ್ಟೇ ಆಘಾತಕ್ಕೊಳಗಾಗಿದ್ದ. ಅವನಿಗೂ ಕೂಡ ಕೃತಿ ಹೀಗೆ ಯಾಕೆ ಮಾಡಿದ್ಲು ಅಂತ ತಿಳಿದೇ ಇರಲಿಲ್ಲ. ಆ ದಿನ ನಾನು ಅಲೋಕ್ ಅಳೋದನ್ನು ಕೊನೆ ಬಾರಿ ನೋಡಿದೆ. ಅದಾದ ನಂತರ ಎಲ್ಲವೂ ಬದಲಾಯಿತು. ಅಲೋಕ್ ನಮ್ಮ ಜೀವನ ಎಲ್ಲವೂ. ಕೃತಿಯ ಸಾವು ರಹಸ್ಯವಾಗಿಯೇ ಉಳಿತು. ಇಷ್ಟೆಲ್ಲ ಆದ ನಂತರ ಕೃತಿ ತಾಯಿ ಕೂಡ ಮನೆ ಖಾಲಿ ಮಾಡಿ ಹೊರಟೋದ್ರು. ಅಲೋಕ್ ಕೂಡ ತನ್ನ ಮನೆಯನ್ನು ತೊರೆದು ಹಾಸ್ಟೆಲ್ನಲ್ಲಿ ವಾಸಿಸೋಕೆ ಶುರು ಮಾಡ್ದ. ನಂತರ ಅವನು ತನ್ನ ಕಠಿಣ ಪರಿಶ್ರಮದಿಂದ ಈ ಮನೆಯನ್ನು ಕಟ್ಟಿಸ್ದ. ಮತ್ತೆ ನಾವು ಮೂವರು ಒಟ್ಟಿಗೆ ವಾಸಿಸ್ತಿದ್ದ ಆ ಮನೆಗೆ ಹೋಗೋದನ್ನು ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ಟ. ದೀಕ್ಷಾ ಸ್ವಲ್ಪ ಹೊತ್ತು ಯೋಚಿಸಿ, ಆ ರಾತ್ರಿ ಅಲೋಕ್ನ ಪ್ರಪೋಸಲ್ನ ಕೃತಿಗೆ ಒಪ್ಕೊಂಡ್ರಾ ಎಂದಳು. ರೋಹನ್, ನನಗೆ ಗೊತ್ತಿಲ್ಲ. ನಾನು ಅಲೋಕ್ಗೆ ಈ ಪ್ರಶ್ನೆನ ತುಂಬ ಸಾರಿ ಕೇಳಿದ್ದೀನಿ, ಆದರೆ ಅವನು ಯಾವತ್ತೂ ಆನ್ಸರ್ ಮಾಡಿಲ್ಲ. ನಾನು ಆ ಪ್ರಶ್ನೆನ ಮತ್ತೆ ಮತ್ತೆ ಕೇಳೋದ್ರಿಂದ ಅವನಿಗೆ ಯಾವಾಗಲೂ ಕಿರಿಕಿರಿ ಆಗ್ತಾ ಇತ್ತು. ಆದ್ದರಿಂದ ನಾನು ಅದನ್ನು ಕೇಳೋದನ್ನೇ ನಿಲ್ಲಿಸ್ಬಿಟ್ಟೆ ಎಂದನು. ದೀಕ್ಷಾ ಮುಂದೆ ಏನನ್ನೂ ಕೇಳಲಿಲ್ಲ ಮತ್ತು ಸ್ವಲ್ಪ ಸಮಯದ ಸಂಭಾಷಣೆಯ ನಂತರ ರೋಹನ್ ಹೊರಟು ಹೋದನು. ಆದರೆ ದೀಕ್ಷಾ ತನ್ನದೇ ಆದ ಸಂದಿಗ್ಧತೆಯಲ್ಲಿ ಸಿಲುಕಿಕೊಂಡಳು. ಏನು ಮಾಡಬೇಕೆಂದು, ಹೋಗಬೇಕೆ ಅಥವಾ ಬೇಡವೇ ಅಂದು ಅವಳಿಗೆ ಖಚಿತವಿರಲಿಲ್ಲ. ಅವಳು ಅಲೋಕ್ಗೆ ಇನ್ನೊಂದು ಅವಕಾಶ ನೀಡಬೇಕೆ? ಅವಳು ಈ ಸಂಬಂಧವನ್ನು ಸರಿಪಡಿಸಬೇಕೆ? ಅವಳು ಅಲೋಕ್ನನ್ನು ಅರ್ಥ ಮಾಡಿಕೊಳ್ಳಬೇಕೆ? ನಾನು ಪ್ರಯತ್ನಿಸಬೇಕೆ? ಅವಳ ಮನಸ್ಸಿನಲ್ಲಿ ಯಾವ ಪ್ರಶ್ನೆಗಳು ಓಡುತ್ತಿದ್ದವು ಎಂದು ಯಾರಿಗೆ ತಿಳಿದಿದೆ? ಅವಳಿಗೆ ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಮತ್ತು ಅವುಗಳಲ್ಲಿ ಯಾವುದಕ್ಕೂ ಅವಳ ಬಳಿ ಉತ್ತರವಿರಲಿಲ್ಲ. ಸ್ವಲ್ಪ ಸಮಯದ ನಂತರ ದೀಕ್ಷಾಳ ಮುಖದಲ್ಲಿ ನಗು ಕಾಣಿಸಿಕೊಂಡಿತ್ತು. ಅದರ ಅರ್ಥ ಅವಳು ಏನು ಮಾಡಬೇಕೆಂದು ಮನಸ್ಸಿನಲ್ಲೇ ಈಗಾಗಲೇ ನಿರ್ಧರಿಸಿದ್ದಳು. ಸಹೃದಯದ ಸಾಹಿತ್ಯ ಅಭಿಮಾನಿಗಳೇ, ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ. ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೊಸಬ್ರು ಯಾರಾದರೂ ನೋಡಿ ನಿಮ್ಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.